ಇದು ಬೀದರ್ ಜಿಲ್ಲಾ ಕೇಂದ್ರದಿಂದ ಪಶ್ಚಿಮ ದಿಕ್ಕಿನಲ್ಲಿರುವ ನೌಬಾದ್ 5 ಕಿಲೋಮೀಟರ್ ಅಂತರದ ಸಿದ್ದೇಶ್ವರ ಕಾಲೋನಿ. ಈ ಕಾಲೋನಿಯಲ್ಲಿ ಕಳೆದ ವರ್ಷ ಡಿಸೆಂಬರ್ 11ರಂದು 2024 ಸ್ವಾಮಿ ಶರಣಮಯ್ಯಪ್ಪ ಮಂದಿರದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮೇಲೆ ಕಳಸಾರೋಹಣದ ಕಾರ್ಯಕ್ರಮದಲ್ಲಿ ಮೇಲ್ಭಾಗದಲ್ಲಿ ಗರುಡ ಪ್ರತ್ಯಕ್ಷನಾಗಿ ದರ್ಶನ ನೀಡಿರ್ತಕ್ಕಂಥ ಅಪರೂಪದ ದೃಶ್ಯ, ವಿಸ್ಮಯಕಾರಿಕರ್ತಂಥ ದೃಶ್ಯ ಸ್ವಾಮಿ ಶರಣಮಯ್ಯಪ್ಪ. ಈಗ ವಾರ್ಷಿಕೋತ್ಸವ ಇದೇ ಡಿಸೆಂಬರ್ 11ರಂದು 2025 ವಾರ್ಷಿಕೋತ್ಸವ ಕಾರ್ಯಕ್ರಮ ನಡೆಯಲಿದೆ. ಹೋದ ವರ್ಷ ಸಾಕ್ಷಾತ್ ಗರುಡ ರೂಪದಲ್ಲಿ ಬಂದು ಸ್ವಾಮಿ ಶರಣಮಯ್ಯಪ್ಪ ದರ್ಶನ ನೀಡಿರ್ತಕ್ಕಂಥ ಕ್ಷೇತ್ರ ನೌಬಾದ್ ಸಿದ್ದೇಶ್ವರ ಕಾಲೋನಿ. ಈಗ ಡಿಸೆಂಬರ್ 10ರಂದು ದೀಪೋತ್ಸವ ಕಾರ್ಯಕ್ರಮ, 11ರಂದು ವಾರ್ಷಿಕೋತ್ಸವ ಕಾರ್ಯಕ್ರಮ. ಈ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಅನೇಕ ಗ್ರಾಮಸ್ಥರು ಬರ್ತಾ ಇದ್ದಾರೆ. ನನ್ನ ಹೆಸರು ಶ್ರೀನಿವಾಸ್ ಗುರುಸ್ವಾಮಿ ಅಂತ ಸ್ವಾಮಿ. ಇದು ನೌಬಾದ್ ಸಿದ್ದೇಶ್ವರ್ ಕಾಲೋನಿಯಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಲಾಸ್ಟ್ ಇಯರ್ ಡಿಸೆಂಬರ್ 22 ಸ್ಥಾಪನೆ ಆಗಿತ್ತು ಸ್ವಾಮಿ. ತಿಥಿ ಅನುಸಾರ ಈ ವರ್ಷ ಡಿಸೆಂಬರ್ 11ನೇ ತಾರೀಕು ಸ್ಥಾಪನಾ ದಿವಸ ಮಾಡ್ತಾ ಇದ್ದೀವಿ ಸ್ವಾಮಿ. ಅದ ಕಾರಣ ಒಂದಿನ ಮುಂಚೆ 10ನೇ ತಾರೀಕಿಗೆ ದೀಪೋತ್ಸವ ಮಾಡ್ತಾ ಇದ್ದೀವಿ ಸ್ವಾಮಿ. ನಂತರ 11ನೇ ತಾರೀಕಿನ ಅಭಿಷೇಕ ಮತ್ತು ಸಂಜಿಗೆ ಪಡಿಪೂಜಾ, ಮುಂಜಾನಿಂದು ಸಂಜೆ ತನ ಮಹಾಪ್ರಸಾದ ಮಾಡಿಸುವವರು ಸ್ವಪ್ನ ಗ್ರೂಪ್ಸ್ ಅವರು ಮಾಡಿಸ್ತಾ ಇದ್ದಾರೆ. ಸೊ ಕಾಲೋನಿಯವರು ಮತ್ತು ಪುರ ಬೀದರ್ ಜಿಲ್ಲೆದವರು ಯಾರು ನೌಬಾದ್ ಗ್ರಾಮಸ್ಥರು ಎಲ್ಲರೂ ಈ ಕಾರ್ಯಕ್ರಮಕ್ಕೂ ಬಂದು ಹರಿಹರಪುತ್ರ ಅಯ್ಯಪ್ಪ ಸ್ವಾಮಿ ಅನುಗ್ರಹ ಆಶೀರ್ವಾದ ತಗೋಬೇಕಂತ ವಿನಂತಿ ಸ್ವಾಮಿ. ಸ್ವಾಮಿ ಶರಣ, ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಮಯ್ಯಪ್ಪ. ಇವತ್ತಿನ ದಿವಸ ಬಹಳ ವಿಶೇಷವಾಗಿರುವಂತ ದಿವಸ. ನಮ್ಮ ಈ ನೌಬಾದ್ ಗ್ರಾಮಕ್ಕೆ ಹೋದ ವರ್ಷ ಇವತ್ತಿನ ದಿವಸ ಆಹ್ವಾನವಾದಂತಹ ಒಂದು ದಿವಸ ಅಯ್ಯಪ್ಪ ಸ್ವಾಮಿ ಅವರದು. ಆದ ಕಾರಣ ಇವತ್ತಿನ ದಿವಸ 10ನೇ ತಾರೀಕಿಗೆ ನಮ್ಮ ಈ ನೌಬಾದ್ ಗ್ರಾಮದಲ್ಲಿ ಸಿದ್ದೇಶ್ವರ ಕಾಲೋನಿಯಲ್ಲಿ ಗಿರಿಯಾಂಜನೇಯ ಒಂದು ಆವರಣದಲ್ಲಿ ಅಯ್ಯಪ್ಪ ಸ್ವಾಮಿ ಅವರ ಒಂದು ದಿವ್ಯ ಸಾನ್ನಿಧ್ಯ ಒಂದು ಸ್ಥಾಪನೆಯಾಗಿದೆ. ಒಂದು ದಿವಸ ಮುಂಚೆ 10ನೇ ತಾರೀಕಿಗೆ ದೀಪೋತ್ಸವ ಕಾರ್ಯಕ್ರಮ ಎಲ್ಲ ಸಮಸ್ತ ನೌಬಾದ್ ಗ್ರಾಮಸ್ಥರು ಬಂದು ಇಲ್ಲಿ ಇವತ್ತಿನ ದಿವಸ ಒಂದು ದೀಪೋತ್ಸವ ಕಾರ್ಯಕ್ರಮ ಜರುಗಲಿದೆ. ಇದೇ ನಾಳಿನ ಒಂದು 11ನೇ ತಾರೀಕಿಗೆ ಅಯ್ಯಪ್ಪ ಸ್ವಾಮಿ ಅವರ ಅಷ್ಟಾಭಿಷೇಕ, ತುಪ್ಪದ ಅಭಿಷೇಕ ರಾತ್ರಿ 7:30ಕ್ಕೆ ಅಯ್ಯಪ್ಪ ಸ್ವಾಮಿಯವರ ಮಹಾಪಡಿ ಪೂಜೆ. ಎಲ್ಲ ಸಮಸ್ತ ನಮ್ಮ ನೌಬಾದ್ ಗ್ರಾಮಸ್ಥರ ಒಂದು ಸಹಕಾರದೊಂದಿಗೆ ಎಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿಯ ಮಾರ್ಗದೊಂದಿಗೆ ನಮ್ಮ ವಿಶೇಷವಾಗಿ ನಮ್ಮ ಪ್ರಿಯ ನಮ್ಮ ಗುರುಸ್ವಾಮಿ ಶ್ರೀನಿವಾಸ ಗುರುಸ್ವಾಮಿ ಅವರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೀತಾ ಇದೆ. ಆದ ಕಾರಣ ಎಲ್ಲ ಸಮಸ್ತ ಗ್ರಾಮಸ್ಥರು ನಾಳೆ 11ನೇ ತಾರೀಕಿಗೆ ತಾವೆಲ್ಲರೂ ಸಹ ಕುಟುಂಬದೊಂದಿಗೆ ಬಂದು ಈ ಒಂದು ಪಡಿ ಪೂಜೆಗೆ ಅಯ್ಯಪ್ಪ ಸ್ವಾಮಿಯವರ ವಾರ್ಷಿಕೋತ್ಸವಕ್ಕೆ ಸಹಕಾರ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಸ್ವಾಮಿಯೇ ಶರಣಮಯ್ಯಪ್ಪ. ಪೂಜೆ ಸಮಯದಲ್ಲಿ ಇದೇ ಡಿಸೆಂಬರ್ 11ನೇ ತಾರೀಕು 2024 ಗರುಡ ಪಕ್ಷಿಯನ್ನು ಪ್ರದಕ್ಷಿಣೆ ಹಾಕಿ ಸ್ವಾಮಿ ದರ್ಶನ ಕೊಟ್ಟರು ಅಂತಕ್ಕಂಥದ್ದು ಕೂಡ ಪ್ರತೀತಿ ಇತ್ತು. ಅದು ಯಾವ ರೀತಿ ತಾವು ಅದನ್ನ ಸಂತೋಷ ವ್ಯಕ್ತಪಡಿಸ್ತಾ ಇದ್ರಿ? ಸ್ವಾಮಿ ಶರಣಮಯ್ಯಪ್ಪ. ವಿಶೇಷವಾಗಿ ಹೇಳಬೇಕಾದರೆ ಹೋದ ವರ್ಷ 22ನೇ ತಾರೀಕಿಗೆ ಅಯ್ಯಪ್ಪ ಸ್ವಾಮಿಯವರ ಒಂದು ಸ್ಥಾಪನೆ ಮಾಡುವಾಗ ಗರುಡ ಒಂದು ವಾಹನದ ಒಂದು ಇಲ್ಲಿ ದರ್ಶನವಾಗಿತ್ತು ಮಂದಿರದ ಕಳಸದ ಮೇಲೆ. ಅದಕ್ಕೆ ಬಹಳ ಖುಷಿ ತರುವ ವಿಷಯ. ವಿಶೇಷವಾಗಿ ಒಂದು ಶಬರಿಮಲೆ ಒಳಗ ಅಯ್ಯಪ್ಪ ಸ್ವಾಮಿ ಆಭರಣ ಒಯ್ಯುವಾಗ ಪ್ರತಿ ವರ್ಷ ಗರುಡ ಸ್ವಾಮಿಯವರು ಅಯ್ಯಪ್ಪ ಸ್ವಾಮಿಯವರ ಒಂದು ಆಭರಣಕ್ಕೆ ನೆರಳಾಗಿ ಹಿಡಿದು ಅವರು ಶಬರಿಮಲೆ ಸನ್ನಿಧಾನದವರೆಗೆ ಹೋಗ್ತಾರೆ. ಅದೇ ಗರುಡ ವಾಹನ ಇಲ್ಲಿಯೂ ಕೂಡ ನಮ್ಮ ನೌಬಾದ್ ಗ್ರಾಮದಲ್ಲಿ ಸಿದ್ದೇಶ್ವರ ಓಣಿಯಲ್ಲಿ ಕೂಡ ಅವರ ದರ್ಶನ ಹೋದ ವರ್ಷ ಆಗಿತ್ತು. ಬಹಳ ಸಂತೋಷದ ವಿಷಯ. ಆದ ಕಾರಣ ಎಲ್ಲಾ ಸದ್ಭಕ್ತರು ನಮ್ಮ ಎಲ್ಲ ಅಯ್ಯಪ್ಪ ಮಾರ್ಗದವರಿಗೆ ಖುಷಿ ತರುವ ಒಂದು ವಿಷಯವಾಗಿದೆ. ಅದೇ ರೀತಿ ಬಹಳ ಸಂತೋಷದ ದಿವಸ ನಾಳೆ ವಿಶೇಷವಾಗಿ ಅಯ್ಯಪ್ಪ ಸ್ವಾಮಿಯವರ ಒಂದು ವಾರ್ಷಿಕೋತ್ಸವ ಜರುಗಲಿದೆ. ಆದ ಕಾರಣ ಎಲ್ಲಾ ಸದ್ಭಕ್ತರು ಬರಬೇಕು, ಆಶೀರ್ವಾದ ಪಡಿಬೇಕು. ಇದೇ ರೀತಿ ಎಲ್ಲ ನಮ್ಮ ಸಿವಿಲ್ ಸ್ವಾಮಿಯವರು ಸಹಕಾರ ಮಾಡಬೇಕಾಗಿ ವಿನಂತಿ. ವಿಶೇಷವಾಗಿ ಎಲ್ಲರಿಗೆ ಅನಂತ ಧನ್ಯವಾದ. ಎಲ್ಲರೂ ಬಹಳ ಒಂದು ಸಹಕಾರದೊಂದಿಗೆ ಈ ಒಂದು ಮಂದಿರ ನಿರ್ಮಾಣವಾಗಿದೆ. ಅದೇ ರೀತಿ ನಮ್ಮ ಗಿರಿ ಆಂಜನೇಯ ಒಂದು ಟ್ರಸ್ಟ್ ಕೂಡ ನಮಗೆ ಬಹಳ ಸಹಕಾರ ಕೊಟ್ಟಿದೆ. ಅವ್ರಿಗೆ ಕೂಡ ನಮ್ಮ ಅಯ್ಯಪ್ಪ ಸ್ವಾಮಿಯ ಒಂದು ಟ್ರಸ್ಟ್ ವತಿಯಿಂದ ಸ್ವಾಮಿಯೇ ಶರಣಮಯ್ಯಪ್ಪ. ಯಾರ್ಯಾರು ಪಾಲ್ಗೊಂಡಿದ್ದಾರೆ? ಎಷ್ಟು ಗುರುಸ್ವಾಮಿ, ಎಷ್ಟು ಮರಿಸ್ವಾಮಿ, ಎಷ್ಟು ಕನ್ಯಾಸ್ವಾಮಿ, ಎಷ್ಟು ಜನ ಇದ್ದಾರೆ? ಸ್ವಾಮಿ ಶರಣಂ ಎಲ್ಲ ಇವತ್ತಿನ ಒಂದು ಪ್ರತಿ ವರ್ಷದ ಈ ವರ್ಷವೂ ಕೂಡ ಒಂದು 20 ಜನ ಕನ್ಯಾಸ್ವಾಮಿಯವರು, ಕತ್ತಿ ಸ್ವಾಮಿಯವರು, ಬಹಳಷ್ಟು ನಾವು ವಿಶೇಷವಾಗಿ ಆಲ್ ಓವರ್ ಹೇಳ್ಬೇಕಾದ್ರೆ ಒಂದು 60 ಜನ ನಾವು ಸ್ವಾಮಿಯವರು ಈ ವರ್ಷ ಮಾಲೆ ಹಾಕಿದ್ದೀವಿ. ಆದ ಕಾರಣ ಇದೇ ರೀತಿ ನಮ್ಮ ಸನ್ನಿಧಾನ
ನೋಬಸ್ ಸನ್ನಿಧಾನ ಒಳ್ಳೆ ರೀತಿ ನಮ್ಮ ಶ್ರೀನಿವಾಸ ಗುರುಸ್ವಾಮಿ ಅವರ ಸಾನ್ನಿಧ್ಯದಲ್ಲಿ ಬೆಳಿಲಿ ಅಂತ ಹೇಳ್ತಾ, ನಮ್ಮ ಸತೀಶ್ ಗುರುಸ್ವಾಮಿ ಅವರು, ನಾಗಪ್ಪ ಗುರುಸ್ವಾಮಿ ಅವರು, ವಿಷ್ಣು ಸ್ವಾಮಿ ಅವರು, ಸಮಸ್ತ ನಮ್ಮ ಎಲ್ಲ ಸ್ವಾಮಿಯವರ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಶೇಖರಣ್ಣವರು ಕೂಡ ನಮ್ಮ ಶಿವಲ್ ಸ್ವಾಮಿ ಅವರು ಬಹಳ ಒಳ್ಳೆಯ ರೀತಿಯಿಂದ ನಾವು ಸಹಕಾರ ಕೊಡ್ತಾ ಇದ್ದೇವೆ. ಆದ ಕಾರಣ ಎಲ್ಲ ಹೆಚ್ಚಿನ ರೀತಿ ಇರಬೇಕು, ನಮ್ಮ ಎಲ್ಲ ಹಿಂದೂ ಧರ್ಮ ಬೆಳಿಬೇಕು, ಸಣ್ಣ ಸಣ್ಣ ಮಕ್ಕಳಲ್ಲಿ ಭಕ್ತಿ ಬೆಳಿಬೇಕು ಅಂತೇಳಿ ನಮ್ಮ ಒಂದು ಶ್ರೀನಿವಾಸ ಗುರುಸ್ವಾಮಿ ವಿಶೇಷವಾಗಿ ಒಂದು ಕನಸಿದೆ. ಇವತ್ತೇ ದೀಪೋತ್ಸವ ಇಟ್ಟಿದ್ರಲ್ಲ, ಇವತ್ತೇ ಇಟ್ಟಿದ್ರಲ್ಲ. ಇವತ್ತಿನ ದಿವಸ ನಾವು 10ನೇ ತಾರೀಕಿಗೆ ಸಾಯಂಕಾಲ 7:30ಕ್ಕೆ ಈ ಒಂದು ದೀಪೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಸ್ವಾಮಿ. ಆದ ಕಾರಣ ತಾವೆಲ್ಲ ಬಂದಿದ್ದೀರಿ, ಅದಕ್ಕಾಗಿ ನಮ್ಮ ಅಯ್ಯಪ್ಪ ಸ್ವಾಮಿಯ ಒಂದು ದೃಷ್ಟಿಯಿಂದ ನಿಮಗೆ ಅನಂತ ಧನ್ಯವಾದ. ನಾಗೇಶ್ ಮಡಿವಾಳ್ ಢೋಲಕ್ ಸ್ವಾಮಿ. ಕೆಲವು ನಿಮಿಷಗಳಲ್ಲಿ ದೀಪ ಪ್ರಜ್ವಲಿತ ಮಾಡುವ ಒಂದು ಅಯ್ಯಪ್ಪ ಸ್ವಾಮಿ ಆಹ್ವಾನ ದೀಪದಲ್ಲಿ ಕಾಣಿಸ್ತಾರೆ. ಅದಕ್ಕಾಗಿ ಎಲ್ಲಾ ಸ್ವಾಮಿಯವರು ಈಗ ದೀಪ ಪ್ರಜ್ವಲಿತ ಮಾಡ್ತಾರೆ. ವಿಶೇಷವಾಗಿ ಮೊದಲಿಗೆ ನಮ್ಮ ಗುರುಸ್ವಾಮಿಯವರು ಒಂದು ಧರ್ಮಶಾಸ್ತ್ರನ ಒಂದು ದೀಪ ಬೆಳಗಿ ಎಲ್ಲಾ ನಮ್ಮ ಮಹಾತ್ಮ ಸ್ವಾಮಿಯವರು ಕೂಡ ಮುಂದೆ ದೀಪ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿ ವಿನಂತಿ. ಓಂ ಶ್ರೀ ಸ್ವಾಮಿ ಸಿದ್ದೇಶ್ವರ ಕಾಲೋನಿಯ ಸ್ವಾಮಿ ಶರಣಂ ಅಯ್ಯಪ್ಪ ಮಂದಿರದ ಕೆಳಭಾಗದಲ್ಲಿ ವೃತಧಾರಿಗಳು ವಾಸಿಸುವ ಈ ಪುಣ್ಯ ಸ್ಥಳ. ಒಂದು ವರ್ಷದ ಬಹಳಷ್ಟು ಖರ್ಚದ ಮೇರೆಗೆ ಈ ಒಂದು ಅಯ್ಯಪ್ಪ ಸ್ವಾಮಿಯವರ ಒಂದು ಮಂದಿರ ನಿರ್ಮಾಣ, ನಮ್ಮೆಲ್ಲರ ಮಾಲಾಧಾರಿಗಳ ವಾಸಸ್ಥಳ ಸನ್ನಿಧಾನ ಅಯ್ಯಪ್ಪ ಸನ್ನಿಧಾನ. ಇದೇ ನಾವು ದಿನನಿತ್ಯ ಮುಂಜಾನೆಯ ಪೂಜೆ, ಮಧ್ಯಾಹ್ನದ ಭಿಕ್ಷೆ, ರಾತ್ರಿಯ ಒಂದು ಪೂಜೆ ನಾವೆಲ್ಲರೂ ಮಾಡುವುದು ಇದೇ ಒಂದು ಸ್ಥಳದಲ್ಲಿ. ಅದಕ್ಕಾಗಿ ಬಹಳ ಸುಂದರವಾಗಿರ್ತಕ್ಕಂಥ ಸನ್ನಿಧಾನ. ನಮ್ಮ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದ ಒಂದು ಗುರುಸ್ವಾಮಿಯವರ ಒಂದು ಬಹಳಷ್ಟು ಖರ್ಚದ ಮೇರೆಗೆ ಈ ಒಂದು ಸನ್ನಿಧಾನ ನಿರ್ಮಾಣವಾಗಿದೆ. ಎಲ್ಲ ಸ್ವಾಮಿಯವರ ಒಂದು ಪ್ರೋತ್ಸಾಹದ ಮೇರೆಗೆ ನಮ್ಮ ಎಲ್ಲ ಮಾಲಾಧಾರಿಗಳಿಗೆ ಬಹಳ ಸುಂದರವಾಗಿರ್ತಕ್ಕಂಥ ಸುವಿಧ. ಗಿರಿಯಾಂಜನೇಯ ಮಂದಿರದ ಎಲ್ಲ ಮೆಂಬರ್ಸ್ ಅವರು ಕೂಡ ಬಹಳ ಸಹಕಾರ ಕೊಟ್ಟು ನಮ್ಮೆಲ್ಲರಿಗೆ ಬಹಳ ಸುಂದರವಾಗಿದ್ದ ಒಂದು ಸನ್ನಿಧಾನ ನಿರ್ಮಾಣ ಮಾಡಿದ್ದಾರೆ. ಎಲ್ಲರಿಗೂ ಸ್ವಾಮಿ. ಅದೇ ರೀತಿ ಸ್ವಾಮಿ, ಇಡೀ ಬೀದರ್ ಜಿಲ್ಲೆಯಲ್ಲಿ ಇದನ್ನೇ ಮೊದಲನೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸ್ಥಾಪನ ಆಗಿದ್ದರೆ ಸ್ವಾಮಿ. ಈ ಬೀದರ್ ಡಿಸ್ಟಿಕ್ ನಲ್ಲಿ ಎಲ್ಲಿಯೂ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸ್ಥಾಪನ ಆಗಿಲ್ಲ ಸ್ವಾಮಿ. ಇದೇ ಮೊದಲನೇ ದೇವಸ್ಥಾನ. ಸ್ವಾಮಿ ವಿಷಯ ನಮ್ಮ ಸಂವಿಧಾನಕ್ಕೆ ಇವಾಗ ಮೊಟ್ಟ ಮೊದಲನೇ ಬಾರಿಗೆ ಬೀದರ್ ಮಣ್ಣಿನಲ್ಲಿ ಬೀದರ್ ಭೂಮಿಯಲ್ಲಿ ಅಯ್ಯಪ್ಪ ಸ್ವಾಮಿಯವರ ಪ್ರತಿಷ್ಠಾಪನೆ ಮಂದಿರ ನೋಬಲ್ ಸಿದ್ದೇಶ್ವರ ಬಡಾವಣೆಯ ಮಹಿಳೆಯರು, ಮಾತೆಯರು, ಮಕ್ಕಳು, ಯುವಕರು, ಪುರುಷರು ಎಲ್ಲರೂ ಆಗಮಿಸಿ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಸ್ವಾಮಿ ಶರಣಮಯ್ಯಪ್ಪ ಮಂದಿರದಲ್ಲಿ ಸ್ವಾಮಿ
ವೀರಮಣಿ ಗಂಡನೇ ಆಪದ್ಬಾಂಧವನೇ ಆಪದ ರಕ್ಷಕನೇ ಶ್ರೀ ಸ್ವಾಮಿಯೇ ಓಂ ಶ್ರೀ ಹರಿಹರಸ್ವಾನಂದ ಚಿತ್ತಾಯಯ್ಯಪ್ಪ ಸ್ವಾಮಿಯೇ